ಸ್ವಲ್ಪ ವರ್ಷಗಳಿಂದ ಬಂದಂತಹ ಕೈದಿ ಮೂವಿ ಆಗಿರ್ಬೋದು, ಮಹಾರಾಜ ಮೂವಿ ಆಗಿರ್ಬೋದು, ಹೇಗೆ ಔಟ್ ಆಫ್ ದ ಬಾಕ್ಸ್ ಸಿನಿಮಾನೋ ನಮ್ಮ ಕನ್ನಡದಲ್ಲೂ ಬಂದಿರೋ ಮ್ಯಾಕ್ಸ್ ಕೂಡ ಒಂದು ಔಟ್ ಆಫ್ ದ ಬಾಕ್ಸ್ ಮೂವಿನೇ. ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ರು? ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಖೈದಿ ಮೂವಿ ಹೇಗೆ ಒಂದೇ ರಾತ್ರಿ ನಡೆಯೋ ಸ್ಟೋರಿನೋ ನಮ್ಮ ಮ್ಯಾಕ್ಸ್ ಕೂಡ ಅದೇ ತರ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಏನಪ್ಪಾ ಇವನ್ನೆರಡು ಒಂದೇ ಅಂತ ಹೇಳ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡಿ. ಎರಡರ ಥೀಮ್ ಒಂದೇ, ಅಂದ್ರೆ ಎರಡು ಪಿಕ್ಚರು ಒಂದೇ ರಾತ್ರಿ ನಡೆಯುವಂತಹ ಒಂದು ಘಟನೆ ಮೇಲೆ ಬೇಸ್ಡ್ ಆಗಿರೋ ಮೂವಿನೇ. ಬಟ್ ಸ್ಟೋರಿ ವೈಸ್, ಸ್ಕ್ರೀನ್ ಪ್ಲೇ ವೈಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಕಿಚ್ಚ ಸುದೀಪ್ ಅವರ ಕೆರಿಯರ್ ಅಲ್ಲಿ ಇದೊಂದು ಡಿಫ್ರೆಂಟ್ ಟ್ರೈ ಅಂತ ಹೇಳ್ಬೋದು. ಈ ಮೂವಿಗೆ ಮೇನ್ ಪಿಲ್ಲರ್ ಅವರೇನೆ. ಇನ್ನು ಮಾಣಿಕ್ಯ ಮೂವಿಲಿ ವರಲಕ್ಷ್ಮಿ ಅವರು ಜೋಡಿಯಾಗಿ ಆಕ್ಟ್ ಮಾಡಿದ್ರು. ಈ ಪಿಕ್ಚರ್ ಅಲ್ಲಿ ಕೇಡಿಯಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ರೋಲ್ಗೂ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಈ ಪಿಕ್ಚರಿನ ಸ್ಪೆಷಾಲಿಟಿ ಏನು ಅಂತಂದ್ರೆ, ಹೀರೋ ಮಾತ್ರನೇ ಅಲ್ಲದೆ ಅಲ್ಲಿ ಬರೋ ಒಂದೊಂದು ಕ್ಯಾರೆಕ್ಟರ್ಸ್ ಕೂಡ ನೀವು ನೆನ್ಪಿಟ್ಕೊಂತೀರಾ. ಕ್ರಿಸ್ಮಸ್ ಹಾಲಿಡೇ ಮತ್ತೆ ನ್ಯೂ ಇಯರ್ ಬಂದಿರೋದ್ರಿಂದ ಈ ಪಿಕ್ಚರಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ತುಂಬಾನೇ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಿಕ್ಚರ್ ಅಲ್ಲಿ ಯೂಸ್ ಮಾಡಿರುವಂತಹ ಬೈಕ್ ಸ್ಟಂಟ್ಸ್ ಆಗಿರ್ಬೋದು, ಇಲ್ಲ ಕಾರ್ ಆಕ್ಷನ್ ಸೀನ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಸ್ಟಂಟ್ ಮಾಸ್ಟರ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ಆಕ್ಟರ್ಸ್ ಆಗಿರ್ಲಿ, ವಿಲ್ಲನ್ಗಳಾಗಿರ್ಲಿ, ಅವ್ರವ್ರಿಗೆ ಕೊಟ್ಟಿರೋ ಒಂದು ರೋಲ್ನ ಕರೆಕ್ಟ್ ಆಗಿ ಚೂರು ಓವರ್ ಆಕ್ಟಿಂಗ್ ಮಾಡ್ದಲ್ಲೇ ನಿಭಾಯಿಸಿದ್ದಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಈ ಪಿಕ್ಚರ್ನ ಫಸ್ಟ್ ಹಾಫ್ ತುಂಬಾನೇ ಎಂಗೇಜಿಂಗ್ ಆಗಿದೆ. ಸೊ ಈ ಪಿಕ್ಚರ್ನ ಮೇನ್ ಪಾಸಿಟಿವ್ ಬಂದು ಈ ಪಿಕ್ಚರ್ ಅಲ್ಲಿ ಇವರು ಯೂಸ್ ಮಾಡಿರೋ ಸ್ಕ್ರೀನ್ ಪ್ಲೇ. ಫಸ್ಟ್ ಸೀನ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಯೂಸ್ ಮಾಡಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನ ಜೊತೆಗೆ ರಿಮೈನಿಂಗ್ ಡಿಪಾರ್ಟ್ಮೆಂಟ್ ಆಗಿರೋ ಲೈಟಿಂಗ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, VFX. ಸೊ ಟೆಕ್ನಿಕಲಿ ಒಂದು ಹಾಲಿವುಡ್ ಮೂವಿನ ನೋಡೋ ಅಂತ ಫೀಲ್ ನ ಕೊಡುತ್ತೆ. ಈ ತರ ಮೂವಿಗಳು ನಮ್ಮ ಕನ್ನಡದಲ್ಲಿ ಬರೋದೇ ತುಂಬಾನೇ ಅಪರೂಪ. ಬಟ್ ಇದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪಿಕ್ಚರ್ ಅಲ್ಲಿರೋ ಆಕ್ಷನ್ ಕೊರಿಯೋಗ್ರಫಿ ಜೊತೆಗೆ ಅದನ್ನ ಸ್ಕ್ರೀನ್ ಮೇಲೆ ತಂದಿರೋ ಸಿನಿ ಫೋಟೋಗ್ರಾಫರ್ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನಾನು ನೋಡಿದಂತೆ ಮ್ಯಾಕ್ಸ್ ಮೂವಿ ಒಪಿನಿಯನ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ಮೂವಿ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಶೇರ್ ಮಾಡಿ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಈ ಮೂವಿನ. ದಯವಿಟ್ಟು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ದಂಗೆ ಈ ಮೂವಿನ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.